ಮಾಮ್, ನಿನ್ನ ಮಗಳು ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ. ಬೇರೆ ಇನ್ನ ಅವ್ರ ಅಮ್ಮನ ಒದ್ದು ಓಡಿಸೋದೊಂದು ಬಾಕಿ ಇದೆ. ಸತ್ಯಣ್ಣ, ನೀವು ಮನೆಗೆ ಹೋಗ್ಲಿಲ್ವಾ? ಇಲ್ಲಿರುವುದು ನಮ್ಮ ಮನೆ, ಅಲ್ಲಿರುವುದು ಸುಮ್ಮನೆ. ಹಾಗಾಗಿ ನಾನೇನೋ ಮನೆಗೆ ನನ್ನ ತಂಗಿ ಈ ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಕಾವಲು ನಿಂತಿದ್ದೀನಿ. ಸತ್ಯಣ್ಣ, ನೀವಿಲ್ಲಿಂದ ಹೊರಡಿ, ನಾನು ಇಲ್ಲಿಂದ ಹೊರಡ್ತೀನಿ. ಭೂಮಿ, ಈ ಪ್ರಪಂಚನ ಎದುರಾಕೊಂಡು ಸಾಹೇಬ್ರು ಅಗ್ನಿ ಸಾಕ್ಷಿಯಾಗಿ ನನಗ್ ತಾಳಿ ಕಟ್ಟಿ ಈ ಮನೆ ಕರ್ಕೊಂಬಂದ್ರು. ಅಷ್ಟೇ ಅಲ್ಲ, ನನ್ಗೆ ಈ ಮನೆಯಲ್ಲಿ ಒಂದು ಸ್ಥಾನ, ಮಾನ, ಘನತೆ, ಗೌರವ ಎಲ್ಲರೂ ತಂದ್ಕೊಟ್ರು. ಆದ್ರೆ ಈಗ ಅದೇ ಮನುಷ್ಯನ್ಗೆ ನಾನ್ ಬೇಡವಂತೆ ಸತ್ಯಣ್ಣ. ಸರಿ, ಆಗಿತ್ತೆಲ್ಲ ಆಗೋಯ್ತು. ಸಾಹೇಬ್ರ ಹತ್ರ ಹೋಗಿ ಹತ್ತು ಗೋಗರ್ದು ಕ್ಷಮೆ ಕೇಳಿ ನಾನು ಇಲ್ಲೇ ಇರ್ತೀನಿ ಅಂತ ಕೇಳ್ಬಹುದು. ಆದ್ರೆ ಏನಂತ ಕೇಳಿ ಸತ್ಯಣ್ಣ? ಕೇಳೋ ಅಧಿಕಾರ ನನಗಿಲ್ಲ. ಯಾಕಂದ್ರೆ ಅವ್ರ ನಿಜವಾದ ಹೆಂಡತಿ ನಾನಲ್ಲ. ನಾನ್ ಸಾಹೇಬ್ರನ್ನ ಮದ್ವೆ ಆಗಿ ಬಂದಿರೋದು 1 ವರ್ಷದ ಮಟ್ಟಿಗೆ ಕಾಂಟ್ರಾಕ್ಟ್ ಹೆಂಡತಿ ಸತ್ಯಣ್ಣ. ನಾನು ಸಾಹೇಬ್ರಿಗೆ ಬಾಡಿಗೆ ಹೆಂಡತಿ, ಈ ಮನೆಗೆ ಬಾಡಿಗೆ ಸೊಸೆ ಅಷ್ಟೇ. ಸತ್ಯಣ್ಣ, 1 ವರ್ಷ ಮುಗೀತು, ನನ್ನ ಒಪ್ಪಂದ ಮುಗೀತು. ನಾನು ಹೊರಡೋ ಅಂತ ಸಮಯನೂ ಬಂತು. ನಾನು ಹೋಗ್ತೀನಿ. ನನಗದೆಲ್ಲ ಗೊತ್ತಿದೆ. ನಿನ್ನ ಮಾತನ್ನೆಲ್ಲ ನಾನು ಒಪ್ಕೋತೀನಿ. ಆದ್ರೆ ಒಂದು ಮಾತು ತಿಳ್ಕೊ, ನೀನು ಈ ಮನೆಗೆ ಬಂದಿದ್ದು ಕೇವಲ ವೀರಣ್ಣನ ಮಗಳಾಗಿ. ಆದ್ರೆ ಈಗ ವಾಪಸ್ ಹೋಗ್ತಿರೋದು ಒಬ್ಬ ದೊಡ್ಡ ವ್ಯಕ್ತಿ, ರಾಮ್ ನಾರಾಯಣ್ ಸಂಗೀತ ಅವರ ಸೊಸೆಯಾಗಿ, ಈ ಮನೆ ಯಜಮಾನಿ ಭ್ರಮರಾಂಬಾ ದೇವಿ ಮೊಮ್ಮಗಳಾಗಿ, ಶ್ರವಣ್ ಶಾರದಾ ದಂಪತಿಗಳ ಮಗಳಾಗಿ. ಅಷ್ಟೇ ಯಾಕೆ, ಈ ದೇವರ ಸನ್ನಿಧಿಯ ಮನೆಯ ಯುವರಾಣಿಯಾಗಿ. ಕೊನೆದಾಗಿ ಹೇಳ್ಬೇಕು ಬೇಡವೋ ಗೊತ್ತಿಲ್ಲ, ಆದ್ರೂ ಬಾಯ್ ಬಿಟ್ಟು ಹೇಳ್ತೀನಿ, ಈ ಸತ್ಯನ ತಂಗಿಯಾಗಿ. ಈ ಐಡೆಂಟಿಟಿಗಳನ್ನೆಲ್ಲ ಬಿಟ್ಕೊಂಡು ನೀನು ಮನೆ ಬಿಟ್ಟು ಹೋಗ್ತೀಯ ಅಂದ್ರೆ ಹೋಗು, ನಂದೇನು ಅಭ್ಯಂತರ ಇಲ್ಲ. ಸತ್ಯಣ್ಣ, ಈ ಐಡೆಂಟಿಟಿಗಳನ್ನ ನಾನ್ ಕೇಳ್ಕೊಂಡ್ ಬಂದಿಲ್ಲ, ತಾನಾಗೆ ನನಗ್ ಬಂದಿದ್ದಲ್ವಾ? ಅದನ್ನ ನಿನಗೆ ಯಾರು ಕೊಟ್ರು? ಅವ್ರಿಗೆ ಹೇಳಿ ಇಲ್ಲಿಂದ ಹೋಗು. ಅವ್ನ ಮುಖ ಹೊತ್ಕೊಂಡು ಹೋಗಿ ಹೇಳಿ ಅಣ್ಣ, ಮೋಸ ಮಾಡಿದೀನಿ ನಾನು ಈ ಮನೆಯವ್ರಿಗೆಲ್ಲ. ಅವ್ರ ಪ್ರೀತಿ ನನ್ನ ಕಟ್ಟಾಗ್ತಾ ಇದೆ ಸತ್ಯಣ್ಣ. ಅದಕ್ಕೆ ಹೇಳಿ ತರ ಈ ಮನೆ ಬಿಟ್ಟು, ಈ ಊರ್ನೆ ಬಿಟ್ಟು ಹೋಗ್ತಾ ಇದ್ದೀನಿ. ಊರ್ ಬಿಟ್ಟು ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತೀಯಾ? ಏನ್ ಮಾಡ್ತೀಯಾ? ಅಲ್ಲ, ಅವನೇನು ವಿವೇಕ ಇಲ್ದೆ ದೊಡ್ಡನ್ ತರ ಕೋಪದಲ್ಲಿ ಏನೇನೋ ಮಾತಾಡಿದಂತ ನೀನ್ ವಿವೇಚನೆ ಕಳ್ಕೊಂಡು ದುಃಖದಲ್ಲಿ ಹೀಗೆಲ್ಲ ಹೊರಟಿಟ್ಕೊಡ್ರೆ ಏನ್ ಪ್ರಯೋಜನ? ಅವನಿಗೂ ನಿನಗೂ ಏನ್ ವ್ಯತ್ಯಾಸ ಬಿತ್ತು? ಇನ್ನು ಮನಸ್ಸಲ್ಲಿ ನಾನ್ ತಾಪನ ತಡೆದಿಟ್ಕೊಳ್ಳಲ್ಲ. ಹೇಳಿಬಿಡ್ತು ನೋಡು, ಇವತ್ತು ಒಂದು ಮಾತು ನೀನ್ ಸತ್ಯ ಹೇಳ್ತಿದ್ದೀನಿ. ಇದನ್ನ ಅಜಿತ ನನ್ನ ಹತ್ರ ಮಾತು ಕೊಟ್ಟಿದ್, ಯಾರಿಗೂ ಹೇಳ್ಬೇಡ ಅಂತ ಹೊತ್ತಿ ಹೇಳ್ದ. ಆದ್ರೂ ಹೇಳ್ತಿದ್ದೀನಿ ಭೂಮಿ, ಈ ಮನೆ ಮುರಿಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಮಾತು ಮುರಿದ್ರು ಪರವಾಗಿಲ್ಲ ಅಂತ ಹೇಳ್ತಿದ್ದೀನಿ. ಅಜಿತ ನಿನ್ನ ತುಂಬಾ ಪ್ರೀತಿ ಮಾಡ್ತಾನೆ. ನಾನ್ ಈ ಮನೇಲೆ ಉಳಿಸ್ಕೊಬೇಕು ಅಂತ ಇರೋದ್ ಸುಳ್ಳ ಸತ್ಯಣ್ಣ? ಹಾಗತ್ತೆ, ನೀನು ಕೆಲವು ತಿಂಗಳ ಹಿಂದೆ ನಚ್ಚಿ ಜೊತೆಗೆ ನೀನು ಫಾರಿನ್ ಹೋಗಕ್ಕೆ ತಯಾರಾಗಿದ್ದೆ. ಆಗ ಇದೇ ಸೂಟ್ಕಿಸ್ತಾನೆ ನೀನ್ ತಗೊಂಡು ಹೋಗ್ಬೇಕಂತ ಕುಡಿದು ಇದೇ ತಾನೆ? ಹೌದು. ಹಾಗಿದ್ರೆ ತೆಗಿ ಇದನ್ನ, ತೆಗಿ ಭೂಮಿ, ಹೇಳ್ತೀನಿ ಕೇಳು, ತೆಗಿ. ಏನಿದೆ ಸತ್ಯಣ್ಣ ಇದ್ರಲ್ಲಿ? ಹುಡುಕಿದ್ರೆ ಜಗತ್ತೇ ಇದೆ, ಅದರಲ್ಲಿ ಒಂದು ಪತ್ರ ಇದೆ, ತಗೋ. ಏನಿದು? ಏನ್ ಪತ್ರ? ಅದನ್ನ ಓದು, ನಿನ್ಗೆ ನನ್ನ ಮುದ್ದಿನ ಹೆಂಡತಿಗೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆದ್ಮೇಲೆ ನಿಂದು ಲವ್ ಲೆಟ್ರು ಬರೆಯೋ ದಿನ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಮೊದಲನೇ ಸಲ ದೇವಸ್ಥಾನದಲ್ಲಿ ಭೇಟಿಯಾದಾಗ ಆ ಭೇಟಿನ ಮುನ್ನ ಇಲ್ಲಿವರೆಗೂ ಕರ್ಕೊಂಡ್ಬರುತ್ತೆ ಅಂತ ನನ್ನ ಜೀವನದಲ್ಲಿ ಅನ್ಕೊಂಡಿರ್ಲಿಲ್ಲ. ನಿನ್ ಸ್ವಾಭಿಮಾನ, ನಿನ್ ಛಲ, ನಿನ್ ಹಠ, ಸ್ವಲ್ಪ ಪೆದ್ದತನ, ಇದೆಲ್ಲನೂ ನಂಗೆ ತುಂಬಾ ಇಷ್ಟ ಆಯ್ತು. ಅದ್ರ ಜೊತೆ ಈ ಮನೆಯವರೆಲ್ಲ ನಿನ್ನ ಇಷ್ಟಪಡುವಂತ ನಿನ್ ಒಳ್ಳೆತನ, ಇದೆಲ್ಲನೂ ನಂಗೆ ಇಷ್ಟ ಆಯ್ತು. 1 ವರ್ಷ ಆದ್ಮೇಲೆ ನೀನ್ ನನ್ನ ಬಿಟ್ಟು ಹೋಗ್ತೀಯ ಅನ್ನೋದನ್ನ ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗ್ತಿಲ್ಲ ಭೂಮಿ. ನೀನ್ ಇಲ್ದಿರೋ ಜೀವನ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಭಯ ಆಗ್ತದ. ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ. ಮುಂಚೆ ನಾನು ಮಾತಾಡ್ತಾನೆ ಇರ್ಲಿಲ್ಲ, ನೀನು ಮಾತು ಶುರು ಮಾಡಿದ್ರೆ ಮಾತು ನಿಲ್ಲಿಸ್ತಾನೆ ಇರ್ಲಿಲ್ಲ. ನಮ್ಮಿಬ್ಬರ ಮಧ್ಯ ಈ ಚಿಕ್ಕ ಪುಟ್ಟ ಜಗಳಗಳು ಯಾವಾಗ್ಲೂ ಆಗ್ತಾನೆ. ಯೂಶಲಿ ಎಲ್ರು ಅನ್ಕೊಳ್ಳೋದು ಜಗಳ ಬೇಡವೇ ಬೇಡಪ್ಪ, ನೆಮ್ಮದಿಯಾಗಿರೋಣ. ಆದ್ರೆ ನಿಮ್ ಜೊತೆ ಜಗಳ ಆಗಿ ಅಂದ್ರೆ ನಾನ್ ನೆಮ್ಮದಿನೇ ಇರೋಣ. ಈ ಸಿಡುಕ್ಮೂತಿ ಸಿದ್ದಪ್ಪನ ಜೀವನ ಪೂರ್ತಿ ಸಹಿಸ್ಕೊಂಡು ಜೊತೆಲಿರ್ತೀಯ ಭೂಮಿ. ನನ್ ಪ್ರೀತಿನ ನೀನ್ ಒಪ್ಕೊಳ್ಳೇಬೇಕು ಅಂತ ನಾನ್ ಹೆಂಗೆ ಬಲವಂತ ಮಾಡೋಣ? ಹಾಗಂತ ನೀನ್ ಒಪ್ಕೊಳ್ಳಿಲ್ಲ ಅಂತ ಮಾತ್ರಕ್ಕೆ ನಾನು ನಿನ್ನ ದ್ವೇಷಿಸಲ್ಲ. ಈಗಿನಿಷ್ಟು ಪ್ರೀತಿಸ್ತೀನಿ, ಇದಕ್ಕಿಂತ ಜಾಸ್ತಿ ಪ್ರೀತಿಸ್ತೀನಿ. ನನ್ ಮೊದಲನೇ ಪ್ರೀತಿ ಸಾಹಿತ್ಯ ಆಗಿರ್ಬೋದು, ಆದ್ರೆ ನನ್ ಜೀವನದ ಕೊನೆ ಪ್ರೀತಿ ನೀನಾಗ್ಲೇಬೇಕು. ಐ ಲವ್ ಯು ಸೋ ಮಚ್. ಸತ್ಯಣ್ಣ, ಇದೆಲ್ಲ ನಿಜಾನ? ನಾವ್ ಬದುಕೇ ಆಗ್ತಿಲ್ಲ. ನನ್ ಸಾಹೇಬ್ರು ನನ್ನ ಇಷ್ಟೊಂದು ಪ್ರೀತಿಸ್ತಾ ಇದಾರ? ಹೌದು ಹೌದು ಹೌದು. ಸಾಹಿತ್ಯನೇ ಮರ್ಸುಷ್ಟು ನಿನ್ನ ಮೇಲೆ ಪ್ರೀತಿ ಹುಟ್ಟಿದೆ ಅಂದ್ರೆ ನೀನು ಯೋಚನೆ ಮಾಡು. ಸಂಗೀತಮ್ಮ ಕೋಮಾಗ ಹೋದ್ರು ಅಂತ ಅಪಾರ್ಥ ಮಾಡ್ಕೊಂಡು ಅವನು ನಿನ್ನ ಬೈದ ಅಷ್ಟೇ. ಆದ್ರೆ ಅವನ ಮನಸ್ಸಲ್ಲಿ ನಿನ್ನ ಬಗ್ಗೆ ಅಗಾಧವಾದ ಪ್ರೀತಿ ತುಂಬಿಕೊಂಡಿದೆ. ನೀವ್ ಹೇಳ್ತಾ ಇರೋದೆಲ್ಲ ನಿಜಾನ? ಹೂ ಭೂಮಿ, ಇಷ್ಟೆಲ್ಲ ಆರಾಧಿಸು ಆ ಹುಡುಗನ್ಗೆ ನಿನಗೂ ಚೂರು ಬೈಯೋ ಅಧಿಕಾರ ಇಲ್ವಾ? ಅಷ್ಟು ಮಾತ್ರ ಅವನನ್ನ ಬಿಟ್ಟು ನೀನ್ ಹೊರಟೋಗ್ಬಿಡ್ತೀಯಾ? ನಿನಗೆ ಕೇಳ್ತಿರೋದು ಹೇಳು, ನಿರ್ಧಾರ ನಿಂದು. ಸತ್ಯಣ್ಣ, ನಾನ್ ಸಾಹೇಬ್ರನ್ ಬಿಟ್ಟು ಎಲ್ಲೂ ಹೋಗಲ್ಲ. ಯಾಕಂದ್ರೆ ನಾನು ಅವ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಹೀಗೆ ಹೋಗಿ ಸಾಹೇಬ್ರ ಹತ್ರ ಎಲ್ಲ ಹೇಳ್ಕೊತೀನಿ. ಸದ್ಯ ಈಗ ನನ್ನ ಎದೆ ಭಾರ ಹಿಡಿ. ಈಗ ಅಸಲಿ ಪ್ರೇಮ ಕತೆ ಅಲ್ಲಿ ಶುರು ಆಗುತ್ತೆ. ಇದಕ್ಕೆ ಈ ಸತ್ಯನ ಮಾತೆ ಸಾಕ್ಷಿ. ಏಯ್ ಬಾಯ್ ಬಾಡ್ಕಿ, 1 ವರ್ಷದಿಂದ ನನ್ ಜೊತೆ ಇದೆಯಾ? ಇದೇ ರೂಮಲ್ಲಿ ನಾವಿಬ್ರು ಒಟ್ಟಿಗೆ ಸಂಸಾರ ಮಾಡಿದೀವಿ. ನಿನ್ಗೆ ತಿನ್ನೋದ್ರಲ್ಲಿ ನನ್ಗೆ ಏನ್ ಇಷ್ಟ ಅಂತ ಗೊತ್ತು. ನನ್ ಬಟ್ಟೆ ಹಾಕೊಳ್ಳೋದ್ರಲ್ಲಿ ಯಾವ ಬಟ್ಟೆ ಇಷ್ಟ ಅಂತ ಗೊತ್ತು. ನಾನ್ ಯಾವ ಟೈಮಲ್ಲಿ ಏನ್ ಮಾಡ್ತೀನಿ ಅನ್ನೋದೆಲ್ಲ ಗೊತ್ತು. ನನ್ ಬಗ್ಗೆ ಇಷ್ಟು ಗೊತ್ತಿದೆ.
ಮಾತಾಡ್ತಿದ್ರು ನಾನ್ ಒಂದ್ಸಲಿ ಏನೋ ಕೋಪದಲ್ಲಿ ಮನೆ ಬಿಟ್ಟು ಹೋಗು ಅಂತ ಹೇಳಿದ ತಕ್ಷಣ ನೀನ್ ಅದನ್ನ ಸೀರಿಯಸ್ ಆಗಿ ತಗೊಂಡ್ ಹೊರಟೋಗ್ತೀಯ. ನಿನ್ಗೆ ನನ್ ಕೋಪದ ಬಗ್ಗೆ ಗೊತ್ತಿಲ್ವಾ? ಕೋಪ ಬಂದಾಗ ನಾನ್ ಏನೋ ಹೆಚ್ಚು ಕಡಿಮೆ ಮಾತಾಡ್ಬಿಡ್ತೀನಿ ಅಂದ್ರೆ ಗೊತ್ತಿಲ್ವಾ? ನೀನ್ ಅದ್ ಹೆಂಗ್ ಹೋಗ್ಬಿಡ್ತೀಯ ಮನೆಯಿಂದ ಅಂತ? ನೀನ್ ನನ್ ಹೆಂಡತಿ ತಾನೆ? ಏನ್ ಹಿಂಗ್ ಮಾತಾಡ್ತಾ ಇದೀರಾ? ನನಗೆ ಈ ಮನೇಲಿ ಇರೋ ಹಕ್ಕಿದೆ ಅಂತ ನನ್ನ ಹತ್ರ ಫೈಟ್ ಮಾಡ್ಬೇಕಲ್ವಾ? ನಾನ್ ಈ ಮನೆಯಿಂದ ಹೋಗಲ್ಲ ಅಂತ ನನ್ನ ಹತ್ರ ಜಗಳ ಮಾಡ್ಬೇಕಲ್ವಾ? ನಿಂದೇನಾದ್ರು ತಪ್ಪಿಲ್ಲ ಅಂತ ಹೇಳಿದ್ರೆ ನನಗೆ ಕನ್ವಿನ್ಸ್ ಮಾಡ್ಬೇಕಾಗಿತ್ತು. ನಿಂದೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಮಾಡಿಸ್ಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ನೀನು ಮನೆ ಬಿಟ್ಟು ಹೋಗ್ಬಿಡ್ತೀಯ. ಈ ಅಂಗಡಿಲಿ ಯಾರಾದ್ರೂ ಬಂದು ಟೀ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಅವ್ರಿಗೆ ಮೆಚ್ಚಿಸೋ ತರ ಟೀ ಮಾಡಿ ಕೊಟ್ಟು ನೀನು ಚಾಲೆಂಜಿಂಗ್ ಆಗಿ ಅದನ್ನ ಗೆಲ್ತಿದ್ದೆ. ಈ ವಿಚಾರದಲ್ಲೇ ನೀನ್ ಹೀಗ್ ಬಿಹೇವ್ ಮಾಡ್ಬೇಕಾದ್ರೆ ಗಂಡ ಏನೋ ಕೋಪದಲ್ಲಿ ಒಂದ್ ಮಾತು ಹೇಳ್ದ ಅನ್ಬಿಟ್ಟು ನಿನ್ ಮನೆ ಬಿಟ್ಟು ಹೋಗ್ಬಿಡ್ತೀಯ ನೀನು? ನೀನ ನಂಬ್ಕೊಂಡ್ ನಾನು ಇದೀನಲ್ವಾ ಇಲ್ಲಿ? ನನ್ ಕತೆ ಏನಾಗ್ಬೇಕು ಹೇಳು? ಈ ತಪ್ಪು ಅನ್ಸಿಲ್ವಾ ನಿಂಗೆ? ಹೌದು ಸಾಹೇಬ್ರೆ, ಬೇರೆ ಭೂಮಿ ಭೂಮಿ ನಿನ್ಗೆ ಅವತ್ತು ಇದನ್ನ ಕೊಡೋದಕ್ಕೆ ನಂಗೆ ಧೈರ್ಯ ಸಾಕಾಗಿಲ್ಲ ಭೂಮಿ. ನೀನು ನನ್ನ ಪ್ರೀತಿನ ಹೇಳ್ಕೊಂಡ್ರೆ ನೀ ಅದನ್ನ ಒಪ್ಕೊಂಚೋ ಇಲ್ವೋ ಅನ್ನೋ ಭಯ ಇತ್ತ. ಆದ್ರೆ ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಭೂಮಿ. ಇವಾಗ ನೀವ್ ಹೇಳಿದ್ರಲ್ಲ, ಅದು ನನ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ. ನಾನು ನಿನ್ನ ಪ್ರೀತಿಸ್ತಿದ್ದೀನಿ ಭೂಮಿ. ನನ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಅಂದಿತ್ತು. ನಾನು ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಭೂಮಿ. ಸಾಹೇಬ್ರೆ, ನೀವ್ ನನ್ನ ಪ್ರೀತಿಸೋಕ್ಕಿಂತ ಮುಂಚೆನೆ ನಾನ್ ನಿಮ್ಮನ್ನ ಪ್ರೀತಿಸ್ತಾ ಇದ್ದೆ. ಹೌದು ಸಾಹೇಬ್ರೆ, ಐ ಲವ್ ಯು. ಭೂಮಿ, ಹೌದು ಸಾಹೇಬ್ರೆ, ಆ ಅಶ್ವಿನಿ ಹೇಳಿದ್ ಸುಳ್ಳಿಂದ ತಾನೆ ನೀವ್ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದು. ಅಶ್ವಿನಿ ಹೇಳಿದ್ದು ಸುಳ್ಳ? ಹೌದು ಸಾಹೇಬ್ರೆ, ಆ ಅಶ್ವಿನಿ ಹೇಳಿದೆಲ್ಲ ಸುಳ್ಳು. ಅದನ್ನ ನೀವ್ ನಂಬ್ಕೊಂಡು ನನ್ ಮೇಲೆ ಕೂಗಾಡಿ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರಿ. ನಾನ್ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ ಸಾಹೇಬ್ರೆ ನಿಮ್ಮನ್ನ. ನೀವ್ ಆಗ್ಲೇ ನನ್ ಫೋಟೋ ಮುಂದೆ ಹೇಳ್ತಾ ಇದ್ರಲ್ಲ, ಭೂಮಿ ನೀವ್ ನನ್ ಜೊತೆ ಫೈಟ್ ಮಾಡ್ಬೇಕಿತ್ತು ಅಂತ. ನಾನು ಅದೇ ರೀತಿ ಫೈಟ್ ಮಾಡ್ಬೇಕಿತ್ತು. ನಾನೇ ಸಡ್ಡಿ ಸಾಹೇಬ್ರೆ. ಇನ್ಯಾವತ್ತೂ ನಾನ್ ನಿಮ್ಮನ್ ಬಿಟ್ಟು ಹೋಗಲ್ಲ. ಇನ್ಯಾವತ್ತೂ ನಾನ್ ನಿಮ್ಮನ್ ಬಿಟ್ಟು ಹೋಗಲ್ಲ ಸಾಹೇಬ್ರೆ. ಆಗಿದೆಲ್ಲ ಆಗೋಯ್ತು ಭೂಮಿ. ಒಂದ್ ಕೆಟ್ಟ ಕನ್ಸು ಅಂತ ಇಬ್ರು ಮರ್ತ್ಬಿಡೋಣ. ಇನ್ಮೇಲಾದ್ರೂ ನಾವಿಬ್ರು ನಿಜವಾದ ಗಂಡ ಹೆಂಡತಿ ತರ ಇರೋಣ. ಸಾಹೇಬ್ರೆ, ನನ್ ಮನ್ಸಿನ ಆಳದಲ್ಲಿ ನೀವು ನನ್ ಗಂಡನೇ. ನನ್ ಇಟ್ಟು ಕಾಂಟ್ರಾಕ್ಟ್ ನ ಹತ್ತಿ ಪಿಸಾಡೋಣ. ಅದ್ರ ಅವಶ್ಯಕತೆ ನಮ್ಗಿಲ್ಲ. ಇವತ್ತಿಂದ ನಾವು ಹೊಸ ಜೀವನ ಶುರು ಮಾಡೋಣ. ನಾವು ಶಾಸ್ತ್ರೋಕ್ತವಾಗಿ ಬದಲಾಗೋಣ. ಸೀತಾರಾಮ ದೇವಸ್ಥಾನದಲ್ಲಿ ಶಾಸ್ತ್ರೋತ್ವಾಗಿ ಅಲ್ವಾ ನೀವ್ ನಂಗೆ ತಾಳಿ ಕಟ್ಟಿದ್ದು? ಅದನ್ನೇ ನಮ್ ಮದ್ವೆ ಆದ ದಿನ ಅಂತ ಅನ್ಕೊಳ್ಳೋಣ. ಬೇಡ, ಇಲ್ಲಿವರೆಗೂ ಆದಂತ ಅನುಮಾನಗಳು, ಅವಮಾನಗಳು, ನಮ್ಮಿಬ್ರು ಮಧ್ಯೆ ಆದಂತ ಇಷ್ಟು ಜಗಳಗಳು ಇವೆಲ್ಲ ಇವತ್ತಿಗೆ ಮುಗ್ದೋಯ್ತು. ಇವತ್ತಿನ ದಿನಾನೇ ನಮ್ಮಿಬ್ರು ಮದುವೆ ಆಗಿದ್ದ ದಿನ ಅನ್ಕೊಳ್ಳೋಣ. ಮುಗಿತು ನಿನ್ನ ನಾಟಕ. ಜೀವನದಲ್ಲಿ ಒಂದು ಸಲ ನಿನ್ನ ನಂಬಿ ನಾನು ಯಾಮಾರಿದಕ್ಕೆ ಜನ್ಮ ಕೊಟ್ಟಿದ್ದ ತಾಯಿ ಸಾವಿನ ಬಾಗಿಲನ್ನ ತಟ್ಟಿ ಹೊರಗಡೆ ಬಂದ್ಲು. ನೀನ್ ನನ್ನ ಜೀವನದಲ್ಲಿ ಹೊಡೆದಿರೋ ಏಟ್ಗೆ ಒಳಗಡೆ ಸತ್ತೋಗಿದ್ದೀನಿ. ಒಳ್ಳೆ ರೀತಿಲಿ ನಿನ್ಗೆ ಕೈ ಮುಗಿದು ಕೇಳ್ತಾ ಇದೀನಿ, ನನ್ನ ಮನೇಲಿರೋರ್ನ ಬಿಟ್ಟು ಇಲ್ಲಿಂದ ಹೋಗ್ಬಿಡು.